ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೆಲ್ಲ 75ನೇ ಗಣರಾಜ್ಯೋತ್ಸವವನ್ನು ಮುಗಿಸಿ 76ಕ್ಕೆ ಪ್ರೆಸ್ ಬಿಟ್ಟು ಮಿಕ್ಕಿದವ್ರನ್ನೆಲ್ಲ ಓಡಿಸ್ತೀವಿ. ಡಿಸಿಪ್ಲಿನ್ ಕರ್ನಾಟಕ ರಾಜ್ಯದ ಎಲ್ಲ ಮಹಾಜನತೆಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಗಣರಾಜ್ಯೋತ್ಸವದ ಶುಭಾಶಯನ ಅರ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಸರ್ಕಾರದ ಪರವಾಗಿ ನೀಡಿರುವಂತಹ ಒಂದು ಗ್ರಂಥ ನಮ್ಮ ಸಂವಿಧಾನ, ಈ ದೇಶದ ರಾಷ್ಟ್ರೀಯ ಗ್ರಂಥ. ಸಂವಿಧಾನವೇ ನಮಗೆ ಪವಿತ್ರವಾದಂತಹ ಗ್ರಂಥ. ಇಡೀ ಇಂಡಿಯಾ, ಭಾರತವೇ ನಮ್ಮ ಏಕೈಕ ಧರ್ಮ. ಸಂವಿಧಾನವನ್ನ ಎತ್ತಿಡಿಯುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಮಾತ್ರ ಎಲ್ಲ ವರ್ಗದ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತದೆ ಅನ್ನೋದನ್ನ ಯಾವಾಗ ಅಧಿಕಾರ ಎಲ್ಲೆಲ್ಲಿ ಅಧಿಕಾರದಲ್ಲಿ ಇರ್ತೋ ಇಲ್ವೋ ನಾವು ಎಲ್ಲ ಮೂಲಭೂತವಾದಂತ ಸಮಾಜದ ಎಲ್ಲ ವರ್ಗದ ಜನರನ್ನ ಸಮಾನತೆಯಿಂದ ನೋಡುವಂತ ಕೆಲಸ ಯಾವುದು ಕೂಡ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಇವತ್ತು ಈ ದೇಶದಲ್ಲಿ ನಾವು ಚುನಾವಣೆಗೆ ಹೊರಟಿದ್ದೇವೆ. ವಿಭಿನ್ನವಾದಂತಹ ಹೇಳಿಕೆಗಳು, ಚರ್ಚೆಗಳು ಮಾಧ್ಯಮದಲ್ಲಿ ಬರ್ತಾ ಇದೆ. ಆದರೆ ಇವತ್ತು ಇಡೀ ರಾಷ್ಟ್ರದ ಅನೇಕ ನಾಯಕರುಗಳು ಕೂಡ ನಮ್ಮ ಪಕ್ಷ ಈಗಾಗಲೇ ಚರ್ಚೆ ಮಾಡಿದೆ. ಇಡೀ ಇಂಡಿಯಾ ಒಗ್ಗಟ್ಟಿನಿಂದ ಚುನಾವಣೆಯನ್ನ ಎದುರಿಸ್ತದೆ. ಕೆಲವರು ನಾವು ಪ್ರತ್ಯೇಕವಾಗಿ ನಿಲ್ತೀವಿ ಅನ್ನೋದು ಕೂಡ ಕೆಲವು ಮಾಧ್ಯಮದಲ್ಲಿ ಕೆಲವು ಸ್ಟೇಟ್ಮೆಂಟ್ ಚೀಫ್ ಮಿನಿಸ್ಟರ್ಗಳು ಮಾತಾಡೋದೆಲ್ಲ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಅದೆಲ್ಲ ಚರ್ಚೆ ಸಂದರ್ಭದಲ್ಲಿದೆ. ಒಗ್ಗಟ್ಟಿನಿಂದ ಕಾಂಗ್ರೆಸ್ ಮತ್ತು ಇಂಡಿಯಾ ಎಲ್ಲ ಸೇರಿ ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನು ಎದುರಿಸಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಿಮಗೆಲ್ಲ ಒಂದು ಕಾತರವಾದಂತಹ ಪ್ರಶ್ನೆ. ನಮ್ಮ ವಿಧಾನ ಪರಿಷತ್ಗೆ ನಾವು ಜಗದೀಶ್ ಶೆಟ್ಟರ್ ಅವರಿಗೆ ಅವರು ಬಿಜೆಪಿಯ ಆಡಳಿತ, ಬಿಜೆಪಿಯಲ್ಲಿ ಇರುವಂತಹ ಆಂತರಿಕವಾದಂಥ ವಿಚಾರನ ಅವರು ನಮ್ಮ ಗಮನ ಸೆಳೆದು ನಮ್ಮ ಪಕ್ಷಕ್ಕೆ ಬಂದು ಸೇರಿ 35,000ದಲ್ಲಿ ನಮ್ಮ ಪಕ್ಷದ ನಮ್ಮ ಚುನಾವಣಾ ಮುಂಚಿತವಾಗಿ ನಾವು ನಮಗೆ ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಆ ಕ್ಷೇತ್ರದಲ್ಲಿ ನಮಗಿತ್ತು. ಅದೊಬ್ಬ ಹಿರಿಯ ನಾಯಕ ಬಿಜೆಪಿ ಬಿಟ್ಟು ಬಿಜೆಪಿ ಮೇಲೆ ದೊಡ್ಡ ಆರೋಪಗಳನ್ನ ಮಾಡಿ ಅವರು ನಮ್ಮ ಪಕ್ಷಕ್ಕೆ ಸೇರ್ತಾರೆ ಅಂತೇಳಿ ಅನ್ಕಂಡೀಷನ್ ಬಂದರು. ನಾನು ಇದೇ ಜಾಗದಲ್ಲಿ ಇದೇ ಚೇರ್ನಲ್ಲಿ ಕೂತ್ಕೊಂಡು ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡು ನಾವು ಕಾಂಗ್ರೆಸ್ ಪಕ್ಷದ ಚಿಹ್ನೆಯನ್ನು ಕೊಟ್ಟು ಚುನಾವಣೆ ಕಣಕ್ಕೆ ಇಳಿಸ್ತೇವೆ. ನಮ್ಮ ಪಕ್ಷದ ಕಾರ್ಯಕರ್ತರನ್ನೆಲ್ಲ ನಾವು ತ್ಯಾಗ ಮಾಡ್ತೇವೆ. ಆದ್ರೆ 35,000 ಅಂತರದಿಂದ ಅವರು ಸೋತಾದ್ಮೇಲೆ ಅವರ ಹಿರಿತನಕ್ಕೆ ನಾವು ಗೌರವ ಕೊಟ್ಟು ಒಬ್ಬ ಹಿರಿಯ ಮಾಜಿ ಮುಖ್ಯಮಂತ್ರಿಗಳು ಅಂತ ಹೇಳಿ ಅವರು ಆಳದಂತ ಮಾತು, ಅವರು ಒಪ್ಕೊಂಡಂತ ಬಿಜೆಪಿ ಮೇಲೆ ಏನು ಕೆಲವು ಅನೇಕ ವಿಚಾರಗಳನ್ನು ತಿಳಿಸಿದ್ರು. ನಾವು ಅದನ್ನು ನಂಬಿ 5 ವರ್ಷಗಳ ಕಾಲ ಕೂಡಲೇ ನಾವು MLC ಕೂಡ ನಾವು ನಾಮಿನೇಷನ್ ಮಾಡಿ ಅವರಿಗೆ ಕೊಟ್ಟು ಬಹಳ ಗೌರವದಿಂದ ನಡೆಸ್ಕೊಳ್ತಾ ಇದ್ರು. ಇದ್ದಕ್ಕಿದ್ದಂಗೆ ಅವರು ಸುಮಾರು 2-3 ತಿಂಗಳಿಂದ ಕೆಲವು ಬಿಜೆಪಿಯವ್ರನ್ನ ಸಂಪರ್ಕವನ್ನು ಮಾಡಲಿಕ್ಕೆ ಮತ್ತೆ ಶುರು ಮಾಡೋದು ಕೂಡ ನಮಗೆ ಗೊತ್ತಿತ್ತು. ಮೊನ್ನೆ ಬೆಳಗ್ಗೆ ಕೂಡ ನಾನು ಮಾತಾಡಿದೆ, ಪಾರ್ಲಿಮೆಂಟ್ ಟಿಕೆಟ್ ಬಗ್ಗೆ ಚರ್ಚೆ ಮಾಡಬೇಕು, ನೀವು ಬಂದು ಭೇಟಿ ಮಾಡಿ ಅಂತ ಕೂಡ ಅವ್ರಿಗೆ ತಿಳಿಸಿದ್ದೆ. ಅವರು ಅನೇಕರನ್ನ ಬಿಜೆಪಿಯಿಂದ ಕಾಂಗ್ರೆಸ್ ಸೇರಿಸಲಿಕ್ಕೆ ಬೇಕಾದಷ್ಟು ಸೇರ್ಸಕ್ಕೆ ಪ್ರಯತ್ನ ಮಾಡಿ ಕೆಲವರೆಲ್ಲ ಸೇರಿಸಿದ್ದಾರೆ. ಇನ್ನ ಕೆಲವು ಹೆಸರುಗಳು ಕೂಡ ನನಗೆ ಕೊಟ್ಟಿದ್ರು. ಸೊ ಈ ಮಧ್ಯದಲ್ಲಿ ಅವರಿಗೆ ಏಕಾಏಕಿ ರೆಸಿಗ್ನೇಷನ್ ಫ್ಯಾಕ್ಸ್ ಮುಖಾಂತರ ವಾಟ್ಸಪ್ ಮುಖಾಂತರ ಕಳಿಸಿದ್ದಾರೆ ಅಂತೇಳಿ ನನಗೆ ಲೇಟಾಗಿ ಗೊತ್ತಾಯಿತು. ಆಮೇಲೆ ನಮ್ಮ ಪಕ್ಷಕ್ಕೆ ತ್ಯಾಗ ಕೂಡ
ಮಾಡಿದ್ದೀನಿ ಅಂತ ಹೇಳಿದ್ರು. ನಾನು ಜಗದೀಶ್ ಶೆಟ್ಟರ್ ಅವರು ನಮ್ಮ ಪಕ್ಷಕ್ಕೆ ಬಂದಿರ್ಬೋದು, ಪಕ್ಷದಿಂದ ಹೋಗ್ತಾ ಇರ್ಬೋದು, ರಾಜೀನಾಮೆ ಕೊಟ್ಟಿರ್ಬೋದು. ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಮುದ್ರ ಇದೆ. 100 ಜನ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ, 100 ಜನ ಬಿಡ್ಬೋದು, 100 ಜನ ಹೋಗ್ಬೋದು. ಕಾಂಗ್ರೆಸ್ ಪಕ್ಷ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ತಲೆಗಿರಲಿ. ಯಾರು ಬರಲಿ ಬರ್ದೇ ಹೋಗಿ 136 ಸೀಟನ್ನು ಗೆದ್ದಿದ್ದೇವೆ. ನಮ್ದು ಕೆಲವುಗಳು ತಪ್ಪಿಂದ ಇನ್ನೊಂದು 7 ಸೀಟ್ ನಾವು ಕಳ್ಕೊಂಡಿದ್ದೇವೆ. ಅದು ಬಿಟ್ಟರೆ ನಮ್ದು 141 ಸೀಟ್ ನಮ್ಮ ಲೆಕ್ಕಾಚಾರ ಇತ್ತು. ಆದ್ರೂ ಚಿಂತೆ ಇಲ್ಲ. ನಾನು ಅದಾದ್ಮೇಲೆ ಅನೇಕ ನಾಯಕರುಗಳು ನಾನು ಮಾತಾಡಿದ್ದೇನೆ. ಬಹಳ ಜನ ನಮ್ಮ ಹತ್ರ ನಮ್ಮ ಮುಖ ನೋಡ್ತಾ ಇದ್ದಾರೆ. ನಾನೀಗ ಅದ ಹೆಸರುಗಳನ್ನೆಲ್ಲ ನಾನು ಬಿಡಿಸಿ ಹೇಳಲಿಕ್ಕೆ ನಾನು ತಯಾರಿಲ್ಲ. ಒಟ್ಟಾರೆ ಹೇಳಿದ್ದು, ನಮ್ಮ ಜಗದೀಶ್ ಶೆಟ್ಟರ್ ಏನು ನಾವು MLC ಮಾಡ್ಕೊಂಡಿದ್ದು, ಅವ್ರೇನು ರಾಜೀನಾಮೆ ಕೊಟ್ಟಿದ್ದಾರೆ. ನಮಗೆ ಒಂದು ದಿನದ ಮುಜುಗರದ ಸ್ಟೇಟ್ಮೆಂಟ್ಗಳು ನಿಮ್ಮ ಹತ್ರ ಬರ್ಬೋದೇ ಹೊರತು ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಬಹಳ ಸಂದರ್ಭದಿಂದ ಬೆಳಗಾವಿಯಿಂದ ನಮಗೆ ಸದ್ಯ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡೋರು, ನೀತಿ ಮೇಲೆ ರಾಜಕಾರಣ ಮಾಡೋರು. ಸೊ ಎಲ್ಲ ಕಾರ್ಯಕರ್ತರು ಹೇಳೋದು, ನಮ್ಗೆ ಅವ್ರು ಹೋಗಿದ್ದೇ ನಮ್ಗೆ ಒಳ್ಳೇದಾಯ್ತು, ನಮ್ಮ ಪಕ್ಷನ ಕಟ್ಟಲಿಕ್ಕೆ ನಮ್ಗೆ ಬಹಳ ಒಳ್ಳೇದಾಯ್ತು, ನನಗೆ ಮುಜುಗರ ಆಗ್ತಿತ್ತು. ನಮ್ಮ ಮೈನಾರಿಟೀಸು, ಬೇರೆ ಬೇರೆ ಬ್ಯಾಕ್ವರ್ಡ್ ಕ್ಲಾಸ್ಗಳನ್ನ ಯಾವ ಕಾರಣಕ್ಕೂ ಒಪ್ತಿರ್ಲಿಲ್ಲ ಅನ್ನೋದನ್ನ ಅವರು ನಮ್ಮನ್ನ ಸ್ಥಳೀಯರು ಹೇಳಿದ್ದಾರೆ. ಒಟ್ಟಾರೆ ಆಯ್ತು, ನಾವೊಂದು ಬಹಳ ದೂರದೃಷ್ಟಿ ಇಟ್ಕೊಂಡು ನಾವು ಅವ್ರು ಒಂದು ಅವಕಾಶ ಮಾಡಿಕೊಟ್ಟಿದ್ದು. ಅವ್ರು ಹೇಳ್ಕೊಟ್ಟಂತ ಹೇಳಿಕೆಗಳಿಗೆ, ಬಿಜೆಪಿ ವಿರುದ್ಧ ಕೊಟ್ಟಂತ ಹೇಳಿಕೆಗಳಿಗೆ ಅವರೇ ಉತ್ತರ ಕೊಡಬೇಕು ಹೊರತು ನಾನೇನು ಉತ್ತರ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸೊ ಅದರಿಂದ ನಾವ್ಯಾರು ಇಲ್ಲಿಗೆ ಜಸ್ಟ್ ಒಂದಿನ ಕಾಲ್ ಇಟ್ ಎ ಡೇ ಅಂತಾರಲ್ಲ, ಹಂಗೆ ನಾವು ಒಂದಿನ ಆಯ್ತು, ಒಂದಿನ ಮುಗೀತು, ಸೂರ್ಯ ಹುಟ್ಟು, ಸೂರ್ಯ ಮುಳುಗೋಯ್ತು ಅಂತ ಹೇಳಿ ನಾವು ಮರೆತು ಮಿಕ್ಕಿದ್ದ ನಮ್ಮ ಸೀಟನ್ನ, ಒಂದು ಖಾಲಿರೋ ಸೀಟನ್ನ ನಾವು ಕಾಂಗ್ರೆಸ್ ಬಲಿಷ್ಠ ಒಂದು ಕಾರ್ಯಕರ್ತರಿಗೆ ಕೊಟ್ಟು ನಾವು ಅದ್ರ ಮೇಲೆ ಹೋರಾಟವನ್ನು ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಸೊ ಐ ಹ್ಯಾವ್ ಆನ್ಸರ್ಡ್ ದಟ್ ಕ್ವೆಶ್ಚನ್ ಆಫ್ ಮಿಸ್ಟರ್ ಜಗದೀಶ್ ಶೆಟ್ಟರ್ ಟು ಆಲ್ ಆಫ್ ಯು. It is like Congress is like an ocean. We are least bothered. We will fight. Congress will remain. It has an history, and its history itself is the country history. Congress history itself is the country history. ಏನಿಲ್ಲ, ರಾಜಕಾರಣದಲ್ಲಿ ಎನಿಥಿಂಗ್ ಇಸ್ ಪಾಸಿಬಲ್. ಈಗ ನಾವೆಲ್ಲ ಬಿಜೆಪಿನ ದೂರ ಇಡಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿ ಅನ್ಕಂಡೀಷನ್ ಆಗಿ ಮಾಡಿದ್ರು. 5 ವರ್ಷ ಅಂತ 5 ವರ್ಷ ಇರುವಂತ ಹೇಳಿ ಕಳಿಸಿರ್ತಾರೆ. ಅವರು ಉಳಿಸ್ಕೊಳ್ಳಿಲ್ಲ. ಅವ್ರಿಗೆ ಬಿಜೆಪಿಯವರು ತೆಗೆದು ಆಪರೇಷನ್ ಲೋಟಸ್ ಮಾಡಿ ತೆಗೆದು. ಈಗ ಯಾರನ್ನ ತೆಗೆದ್ರು ಅವ್ರ ಜೊತೆಲೇ ಈಗ ನಂಟಿಸ್ತಾನ. ಜನತಾದಳ has become a spokesman of BJP. ಜನತಾದಳ ಕುಮಾರಸ್ವಾಮಿ ಅವರು ಬಿಜೆಪಿಯ ಸ್ಪೋಕ್ಸ್ಮನ್ ಆಗಿದ್ದಾರೆ. ಯಾರು ಅವ್ರನ್ನ ತೆಗೆದ್ರು ಅವ್ರನ್ನೇ ಬೆಳಗ್ಗೆ ಸಾಯಂಕಾಲ ತಪ್ಪಿಕೊಂಡು ನಂಟಸ್ಥಾನ ಬೆಳ್ಕೊಂಡು ಏನೇನೋ ನಡೆಸ್ಕೊಂಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ತೆಗೆದಾಗ ಏನ್ ಮಾತಾಡೋದು ಅದಕ್ಕೆ ಉತ್ತರ ನಾನು ಕೊಡ್ಲಿಕ್ಕೆ ಕಾರ್ಯ ಇಲ್ಲ. ಅವರೇ ಉತ್ತರ ಕೊಡ್ಬೇಕು. ಅವ್ನು ನಾನು ನುಡಿದಂತ ಬಿಜೆಪಿ ಮೇಲೆ ಆಡಿದಂತ ಮಾತು ಅಸೆಂಬ್ಲಿ ಇರ್ಬೋದು, ಒಳಗೆ ಇರ್ಬೋದು, ಅದಕ್ಕೆ ಅವರೇ ಉತ್ತರ ಕೊಡಬೇಕು. ಅವ್ರಿಗೂ ಬಿಜೆಪಿಗೂ ಎಷ್ಟು ದೂರ ಇದೆ ಅಂತೇಳಿ, ಗೌಡ್ರು ಏನ್ ಹೇಳ್ತಿದ್ರು ಬಿಜೆಪಿ ಮೇಲೆ, ಇವೆಲ್ಲ ಕೂಡ ಅವರೇ ಉತ್ತರ ಕೊಡಬೇಕು. ನಾನು ಅದಕ್ಕೆ ಉತ್ತರ ಕೊಡುತ್ತೇನೆ. ಸೊ ರಾಜಕಾರಣ ಹಿಂಗಿರ್ಬೇಕಾದ್ರೆ ನಮ್ಗೆ ನಾಚಿಕೆ ಆಗ್ತದೆ. ನಾವು ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡೋದು, ನೀತಿ ಮೇಲೆ ರಾಜಕಾರಣ ಮಾಡೋದು. ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಅವರೇ ಉತ್ತರ ಕೊಟ್ಟಿದ್ದಾರೆ. ಏನಿಲ್ಲ, ಲಕ್ಷ್ಮಣ್ ಸವದಿ ಕ್ಲಿಯರ್ ಆಗಿ ಹೇಳಿದ್ರು, ನಾನ್ ಶೆಟ್ಟರಿಂದ ನಾನೇನು ಬರಲಿಲ್ಲ, ನಾನು ವೈಯಕ್ತಿಕವಾಗಿ ನಾನು ಬಂದಿದ್ದೇನೆ, ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಹೇಳಿದ್ರು. ಅವರೇ ಪೇಪರ್ಗೆ ಏನು ನಿಮ್ಗೆ ಸ್ಟೇಟ್ಮೆಂಟ್ ಕೊಡಬೇಕು ಮಾಧ್ಯಮಕ್ಕೆ ಅವರು ನೇರವಾಗಿ ಅವರ ಮಾತಿನಲ್ಲೇ, ನಾನೇ ಪಕ್ಕದಲ್ಲಿದ್ದೆ, ಅವರೇ ವೈಯಕ್ತಿಕವಾಗಿ ನೀವೆಲ್ಲ ಭೇಟಿ ಮಾಡಿದ್ರೆ ಕೊಟ್ಟಿದ್ದಾರೆ. He will be an asset to the party, he will be a leader to the party. He has been elected with a very big margin.
ಬಹಳ ದೊಡ್ಡ ಮೊತ್ತದಿಂದ ಕಾಂಗ್ರೆಸ್ ಪಕ್ಷದ ಹಸ್ತದ ಚಿಹ್ನೆ ಮೇಲೆ ಅವರು ಚುನಾವಣೆ ಗೆದ್ದಿದ್ದಾರೆ. ಅವರು ನಮ್ಮ ನಾಯಕರು. ಸೆಳೀತಾರೆ, ಯಾರು ಬಿಡ್ತಾರೆ ಅಂತ ತಿಳ್ಕೊಂಡಿದ್ರೆ ನೀವು? ಎಲ್ಲರಿಗೂ ಪ್ರಯತ್ನ ಮಾಡ್ತಾರೆ. ನಾನು ಹೆಸರು ಹೇಳೋದು ಬೇಡ, ನಮಗೂ ಅದೇ ಕೆಲಸ, ನಮಗೂ ಗೊತ್ತಿದೆಯಲ್ಲ. ನಾನು ಮಾತಾಡ್ತಾ ಇಲ್ಲ ಅಷ್ಟೇ. ನಾನು ಇಷ್ಟೊತ್ತಿಗೆ ಎಷ್ಟೋ ಮನೆಗಳು ಖಾಲಿ ಆಗ್ಬಿಡೋದು, ನಾವೇ ಸ್ವಲ್ಪ ಸುಮ್ಮನೆ ಇದ್ದೀವಿ ಅಷ್ಟೇ. ಸರ್, ನಿನ್ನೆ ಸುನೀಲ್ ಕುಮಾರ್ ಅವರು ಒಂದು ಹೇಳಿಕೆ ಕೊಡ್ತಾರೆ, ನಾವು ಪ್ರತಿಯೊಬ್ಬ ನಾಯಕರು ಯಾರು ನಮ್ಮ ಸಿದ್ಧಾಂತದಲ್ಲಿ ಇದ್ರೋ ಮೊದಲು ಅವರೆಲ್ಲರನ್ನೂ ಅಪ್ರೋಚ್ ಮಾಡುವಂತ ಪ್ರಯತ್ನ ಮಾಡ್ತಿದೀವಿ ಅಂತ. ಇದನ್ನ ಹೇಗೆ ಕಾಂಗ್ರೆಸ್ ಹೇಗೆ ನೋಡುತ್ತೆ ಸರ್? ಅಷ್ಟು ಜನ ನಮ್ಮಿಂದ ಹೋಗೋರಲ್ಲ, ಅವ್ರಿಗೆ ಯಾವ ಸಿದ್ಧಾಂತ ಕೊಡ್ತಾವ್ರ, ಅವರು ಪಾಠ ಹೇಳ್ತಾವ್ರ, ಅವರೆಲ್ಲ ಆ ಸಿದ್ಧಾಂತ ಒಪ್ಕೊಬಿಟ್ಟವ್ರ. ಅವ್ರ ಕ್ಷೇತ್ರದ ಕಾರ್ಯಕರ್ತರು ಕೇಳಿ ಹೇಳ್ತಾರೆ. ಖಂಡಿತ ಹಿರಿಯರು ಏನ್ ಹೇಳ್ತಾರೆ ಅದನ್ನ ನಾವು ಕೂಡ ಬಹಳ ಮೆಲುಕು ಹಾಕ್ಬೇಕಾಗ್ತದೆ, ನಮ್ಮ ಎಕ್ಸಸೈಸ್ ಮಾಡ್ಬೇಕಾಗ್ತದೆ. ಕೆಲವು ವಿಚಾರದಲ್ಲಿ ನಾವು ಹಿರಿಯರ ಸಲಹೆ ಬಹಳ ಮುಖ್ಯವಾಗಿ ACC ಅಧ್ಯಕ್ಷರು ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಗಮನ ಇಟ್ಕೊಳ್ಬೇಕಾಗ್ತದೆ. ನಾವು ರಾಜಣ್ಣವರ ಹೇಳಿಕೆಯನ್ನ ಬಹಳ ಗಂಭೀರವಾಗಿ ಮುಖ್ಯಮಂತ್ರಿಗಳು, ಶಾಸಕಾಂಗ ಪಕ್ಷದ ನಾಯಕರಿದ್ದಾರೆ, ಅವರೇ ಉತ್ತರ ಕೊಟ್ಟಿದ್ದಾರೆ. ಅವರು ACC ಒಬ್ಬ MLA ಆಗಿರೋದ್ರಿಂದ, ಮಂತ್ರಿ ಆಗಿರೋದ್ರಿಂದ ACCನೇ ಅದನ್ನ ಅವ್ರಿಗೆ ಬಹಳ ಗೌರವಪೂರ್ವಕವಾಗಿ ಅವರ ಹೇಳಿಕೆಗಳನ್ನ ಗಮನಿಸ್ತದೆ. ನೋಡೋಣ, ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ. ಯಾಕಂದ್ರೆ ಇವ್ರು KN ರಾಜಣ್ಣ ಅವರು ಹೌದಾ? ನಾನು ಸಂಪರ್ಕದಲ್ಲಿ ಗೊತ್ತಿರುವಾಗೆ ನಾನು ಅವ್ರ ಸಂಪರ್ಕದಲ್ಲಿ ಹೇಳಿದ್ದಾನು. ಅವರು ನಾನು ಸಂಪರ್ಕ ಅಂದ್ಬಿಟ್ಟಿದ್ದೀವಿ. ಅವರು ನಾವು ಪಟ್ಟಿ ಹೇಳ್ಬೇಕಾ ಬೇಡ? ಸರ್, ನಿಮ್ಮ ಸಂಪರ್ಕದಲ್ಲಿ ಸರ್, ನಿಮ್ಮ KN ರಾಜಣ್ಣನವರು ಚುನಾವಣೆಗೆ ಮೊದಲು ಈ ರೀತಿಯಾದ ಯಾವುದೇ ಸ್ಟೇಟ್ಮೆಂಟ್ ಗಳನ್ನ ಕಳೆದ 10 ವರ್ಷಗಳಿಂದ ಕೊಟ್ಟಿಲ್ಲ. ಆದ್ರೆ ಪಕ್ಷ ನಿಮ್ದೇ ಇರ್ಬೇಕಾದ್ರೆ, ಈಗ ರಾಜ್ಯ ಸರ್ಕಾರ ನಿಮ್ದೇ ಇರ್ಬೇಕಾದ್ರೆ ಈ ರೀತಿಯಾದ ಎಂಬರಾಸಿಂಗ್ ಸ್ಟೇಟ್ಮೆಂಟ್ ಗಳನ್ನು ಮಾಡ್ತಿರೋದು ನಿಮಗಿದು ಒಂದ್ ರೀತಿ. ಕ್ಯಾಬಿನೆಟ್ ಮಂತ್ರಿ ಇದ್ದಾರೆ, ಚೀಫ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಡ್ತಾರೆ. ಈಗಾಗಲೇ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕೊಡ್ತಾರೆ. ನನ್ನ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಇದನ್ನೆಲ್ಲ ಗಮನಿಸಿದ್ದಾರೆ. ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸಿ. ಈಗಲೂ ಕೂಡ ಲೋಕಸಭಾ ಚುನಾವಣೆ ನಂತರ ಅದಕ್ಕೆ ಪ್ರಯತ್ನ ಕೈ ಹಾಕ್ತಾರೆ ಅನ್ನುವಂತ ಚರ್ಚೆಗಳಾಗ್ತಿದೆ. ಆ ಥರದ್ದು ಏನಾದರೂ ನಿಮ್ಗೆ ಆತಂಕ ಇದೆಯಾ ಸರ್? ಬೇರೆ ಪಾರ್ಟಿಗಳದ್ದು ಆ ಪರಿಸ್ಥಿತಿ ಆಗ್ಬೋದು ಅಂತ ಅನಿಸ್ತಾರೆ ಕಾಂಗ್ರೆಸ್ ಅವರು. ಥ್ಯಾಂಕ್ ಯು. ತಮ್ಮೆಲ್ಲರೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಕಾರ್ಯಕರ್ತರು